ರಾಮದುರ್ಗ ತಾಲೂಕಿನ ಹತ್ತಿರ ಮೇಕೆ ಸಾಕಾಣಿಕೆ. ಮೇಕೆ ಸಾಕಾಣಿಕೆಗೆಂದರೆ ಮಾಂಸ, ಹಾಲು, ನಾರು ಮತ್ತು ಚರ್ಮಕ್ಕಾಗಿ ಮೇಕೆಗಳನ್ನು ಸಾಕುವ ಅಭ್ಯಾಸ. ಇದು ಪಶುಸಂಗೋಪನೆಯ ಒಂದು ಶಾಖೆಯಾಗಿದ್ದು ಅದರ ಲಾಭದಾಯಕ ಮತ್ತು ಸುಸ್ಥಿರವಾಗಿರುತ್ತದೆ. ಮೇಕೆ ಸಾಕಾಣಿಕೆಯಲ್ಲಿ ಏನು ಒಳಗೊಂಡಿರುತ್ತದೆ? ಸಂತಾನೋತ್ಪತ್ತಿ. ಮೇಕೆಗಳು 10 ರಿಂದ 12 ತಿಂಗಳಲ್ಲಿ ಲೈಂಗಿಕ ಪ್ರಬುದ್ಧತೆಯನ್ನು ತಲುಪುತ್ತವೆ ಮತ್ತು ಕಡಿಮೆಯ ಗರ್ಭಾವಸ್ಥೆ ಅವಧಿಯನ್ನು ಹೊಂದಿರುತ್ತವೆ. ಮೇಕೆಗಳು ವಿವಿಧ ಕಳೆಗಳು, ಮುಳ್ಳಿನ ಪೊದೆಗಳು ಮತ್ತು ಕೃಷಿ ಉಪ ಉತ್ಪನ್ನಗಳನ್ನು ತಿನ್ನಬಹುದು. ಮೇಕೆಗಳಿಂದ ಶುದ್ಧ ನೀರು ಹಾಗೂ ಸಾಕಷ್ಟು ಪಶು ಮತ್ತು ವೈದ್ಯಕೀಯ ಆರೈಕೆ ಅಗತ್ಯ ಇರುತ್ತದೆ. ಮೇಕೆಗಳ ವಿವಿಧ ತಳಿಗಳನ್ನು ವಿಭಿನ್ನವಾಗಿ ಉದ್ದೇಶಗಳಿಗಾಗಿ ಬೆಳೆಸಲಾಗುತ್ತದೆ. ಉದಾಹರಣೆಗೆ ಬೋಯರ್ ಮೇಕೆಗಳು ಮಾಂಸಕ್ಕೆ ಒಳ್ಳೆಯದು, ಆದರೆ ಸಾನೆನ್ ಮತ್ತು ಅಲ್ಪೈನ್ ಮೇಕೆಗಳು ಹಾಲಿಗೆ ಒಳ್ಳೆಯದು. ಆಡುಗಳು ಒಣ, ಅರೆ ಶುಷ್ಕ ಮತ್ತು ಗುಡ್ಡಗಾಡು ಪ್ರದೇಶಗಳನ್ನು ಸೇರಿದಂತೆ ವಿವಿಧ ಪರಿಸರಗಳಲ್ಲಿ ಹೊಂದಿಕೊಳ್ಳಬಹುದು. ಮೇಕೆಗಳು ಕಡಿಮೆ ಗುಣಮಟ್ಟದ ಮೀಸುವಿಕೆಯನ್ನು ತೆಳ್ಳಗಿನ ಮಾಂಸವಾಗಿ ಪರಿವರ್ತಿಸುತ್ತದೆ. ಮೇಕೆ ಸಾಕಾಣಿಕೆ ತುಲನಾತ್ಮಕವಾಗಿ ಕಡಿಮೆ ಆರಂಭಿಕ ಹೂಡಿಕೆ ಅಗತ್ಯವಿರುತ್ತದೆ. ಮೇಕೆಗಳು ಮೃದುವಾಗಿರುತ್ತವೆ ಮತ್ತು ಚಿಕ್ಕದಾಗಿರುತ್ತವೆ, ಆದ್ದರಿಂದ ಅವುಗಳನ್ನು ನಿರ್ವಹಿಸಲು ಸುಲಭವಾಗುತ್ತದೆ. ಮೇಕೆ ಮಾಂಸವನ್ನು ಚೌನ್ ಎಂದು ಕರೆಯಲಾಗುತ್ತದೆ. ಮೇಕೆ ಹಾಲನ್ನು ಚೀಸ್ ಮತ್ತು ಮೊಸರು ತಯಾರಿಸಲು ಬಳಸಬಹುದು. ಅಂಗೋರಾ ಮತ್ತು ಕಾಶ್ಮೀರ್ ಮೇಕೆಗಳು ಅವುಗಳನ್ನು ಐಷಾರಾಮಿ ನಾರುಗಳಾಗಿ ಸಾಕಲಾಗುತ್ತದೆ. ಇವುಗಳನ್ನು ಜವಳಿಗಳಲ್ಲಿ ಬಳಸಲಾಗುತ್ತದೆ. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಹತ್ತಿರದಲ್ಲಿ 3 ಕಿಲೋಮೀಟರ್ ಅಂತರದಲ್ಲಿರುವ ಮೇಗುಂಡೇಶ್ವರ ದೇವಸ್ಥಾನಕ್ಕೆ ಹೋಗುವ ಮಾರ್ಗದಲ್ಲಿ ಮಾಷಲ್ಲಾ ರಜಾ ಗೋಟ್ ಫಾರ್ಮ್ ಎಂದು ಹೊಸದಾಗಿ ಪ್ರಾರಂಭವಾಗಿದೆ. ಈ ಒಂದು ಫಾರ್ಮ್ನಲ್ಲಿ ಸಿರೋಹಿ, ಸೋಜತ್, ಬೋಯರ್, ಬೀಟಲ್, ಎಲ್ಗಾ, ತಗ್ರು ಇನ್ನೂ ಹಲವಾರು ತಳಿಯ ಮೇಕೆ ಸಾಕಾಣಿಕೆ ನಡೀತಾ ಇದೆ. ಇದರ ಬಗ್ಗೆ ಮೌಲಾನಾ ಜಿಲಾನಿ ಮುಲ್ಲಾ ವಿವರಣೆಯನ್ನು ನೀಡಿದ್ದಾರೆ. ಇದು ಫಾರಂ ಸ್ಟಾರ್ಟ್ ಆಗಿ ಒಂದು 10 ರಿಂದ 11 ತಿಂಗಳಾಯ್ತು ಸರ್. ನಿಮ್ಮಲ್ಲಿ ಇರ್ತಕ್ಕಂಥ ಯಾವ್ಯಾವ ತಳಿ ಅದಾವೆ? ನಮ್ಮಲ್ಲಿ ಟಗರ್ ಇದ್ದಾವೆ, ಆಮೇಲೆ ಕುರಿ ಅದಾವೆ. ಟಗರ್ ನಮ್ಮ ಒಂದು ಎಳಗಂತ ಒಂದು ಇದಿದೆ ಲೋಕಲ್, ಆ ತಳಿ ಇದ್ದಾವೆ. ಆಮೇಲೆ ಕುರಿ ಸೋಜತ, ಆಮೇಲೆ ಬಿಟ್ಟಲ್ಲ, ಬೋಯರ, ಫಿಮೇಲ್ ಮೇಲ್ ಎರಡೂ ಇದ್ದಾವೆ ಸರ್. ಇವು ಟೋಟಲ್ ಎಷ್ಟು ಇರಬಹುದು ನಿಮ್ಮ ಅಂದಾಜಿನ ಪ್ರಕಾರ? ಎಲ್ಲ ತಳಿ ಟೋಟಲ್ ಇವಾಗ 150 ಮಠ ಇದಾವೆ ಸರ್. 150ರಿಂದ 300 ಮಠ ಇದ್ದಾವೆ. ಈಗ ಕೊಡುವ 150 ಮಠ ರೆಡಿ ಇದಾವೆ. ಇದು ಮಾಡಬೇಕಂತೇಳಿ ತಲೆಗೆ ಯಾವ ಟೈಪ್ ಆಗಿ ನೀವು ವಿಚಾರ ಮಾಡಿದ್ರಿ? ಏನಿಲ್ಲ ಸರ್, ಸುಮ್ಮನೆ ಹಂಗೆ ನಮ್ಮ ಹೊಲಗಳು ಇದ್ದಾವೆ, ಮಾಡ್ಬೇಕಂತ ಒಂದು ಪ್ಲ್ಯಾನ್ ಬಂತು. ಅದರಿಂದ ನಾವು ಸ್ಟಾರ್ಟ್ ಮಾಡಿದ್ವಿ. ಒಳ್ಳೇದಿದೆ, ಚಲೋ ಇದೆ, ಮಾಡಾಕತ್ತೀವಿ. ಈಗ ಸ್ಟಾರ್ಟ್ ಮಾಡಿ 10-11 ತಿಂಗಳಾಯ್ತು. ಇನ್ನು ಮ್ಯಾಗ ಇನ್ನೂ ಇಂಪ್ರೂವ್ ಮಾಡ್ಬೇಕಂತ ಪ್ಲ್ಯಾನ್ ಇದೆ ಸರ್. ಇವಾಗ ಈಗ 10-11 ತಿಂಗಳು ಒಳಗಾಗಿ ಎಷ್ಟು ನೀವು ಮಾರಾಟ ಮಾಡಿದಿರಿ? ನಿಮ್ಗೆ ನೀವು ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಿದಿರಿ ಸ್ಟಾರ್ಟಿಂಗ್ನಾಗ? ಇಲ್ಲಿ ಮಟ್ಟ ನೀವು ಮಾರಾಟ ಮಾಡಿದ್ದು ಎಷ್ಟು? ನಿಮ್ಗೆ ಲಾಭ ಎಷ್ಟಾಯಿತು ಸರ್? ಇನ್ನೂ ಮಟ್ಟ ನಾವು ಸೇಲ್ ಮಾಡಿದ್ದು ಒಂದು 50ರಿಂದ 60 ಸೇಲ್ ಮಾಡಿದ್ವಿ. ಆಮೇಲೆ ಪ್ರಾಫಿಟ್ ಅನ್ನೋದು ಇನ್ನೂ ನಾವು ಏನು ಲೆಕ್ಕ ಮಾಡಿಲ್ಲ. ನಮ್ಮ ಒಂದು ಇದು ಮಾಡಾಕತ್ತೀವಿ. ನಂತರ ಎಲ್ಲ ಸೆಟ್ ಆದಮೇಲೆ ಗೊತ್ತಾಗ್ತೈತದು. 50ರಿಂದ 60 ನಾವು ಸೇಲ್ ಮಾಡಿದ್ವಿ. ಇನ್ನೂ ಒಂದು 300 ಬದುಕಿದಾವೆ ನಮ್ಮಲ್ಲಿ ಸರ್. ಇವಾಗ ಇನ್ನೂ ಹೆಚ್ಚಿನ ಪ್ರಮಾಣದಾಗ ಬೇರೆ ಬೇರೆ ತಳಿ ತರಿಸುವ ವಿಚಾರಧಾರೆ ಏನಾರ ಇಟ್ಕೊಂಡಿದ್ರಿ? ಫುಲ್ ವಿಚಾರಧಾರೆ ಇದೆ ನೋಡಿ ಸರ್. ಆಮೇಲೆ ಒಂದು 500 ಮಾಡ್ಬೇಕಂತ ನಮ್ಮ ಪ್ಲ್ಯಾನ್ ಇದೆ. ಇನ್ನೂ ಸ್ವಲ್ಪ ಇದು ಶೆಡ್ ಹೆಚ್ಚಿಗೆ ಮಾಡಿ ಒಂದು 500 ಮಾಡ್ಬೇಕಂತ ಪ್ಲ್ಯಾನ್ ಇದೆ. ಸರಿ, ತಮ್ಮ ಹೆಸರು ಸರ್? ಜಿಲಾನಿ ಮುಲ್ಲಾ ಅಂತ ಸರ್.